ಹಲೋ. ಹಲೋ. ಹಾಂ ಹೇಳಿ ಅಣ್ಣ. ಏನಮ್ಮ ಈ ಹುಡುಗನ ಬುದ್ಧಿ ಇದೇನಮ್ಮ ಮದುವೆ ಮುಂಚೆ ಮದುವೆ ಮನೇಲಿ ಹಿಂಗೇನಾ? ಏನಾಯ್ತಣ್ಣ? ನೈಟಿ ಹಾಕೊಂಡಿದ್ ವಿಷಯ ಜಗಳ ತಗೊಂಡಿರೋದು ಮನೇಲಿ. ಹಾಂ. ಇವಳು ಮಾಮೂಲಿ ಮಾಮೂಲಿ ಮಾತಾಡ್ಕೊಂಡಿದ್ರು ಮನೇಲಿ. ನಾನು ಕೇಳಿಸ್ಕೊಂಡು ಸುಮ್ಮನೆ ಐತೆ ಒಮ್ಮಡೆ ಕಡೆಗೆ ಈ ಮನೆಗೆ. ಹ್ಞೂ ಇವಾಗ ಹೆಲ್ಮೆಟ್ ಹಾಕೊಂಡು ಸೀದಾ ಇಷ್ಟೊತ್ತಲ್ಲಿ ಈಚೆ ಗಾಡಿ ತಗೊಂಡು ಹೋದ್ರೆ ಹ್ಞೂ ಏನು ಅರ್ಥ? ಈ ಮನುಷ್ಯನ ಏನು ಎಜುಕೇಟ್ ಇಡ್ತಾನೇನು? ನಿಮ್ಮ ಹತ್ರ ಏನು ಮಾತಾಡ್ಲಿಲ್ವಾ? ನಾವು ಹೋಗಲ್ಲಮ್ಮ, ಇವ್ರ ವಿಷಯಕ್ಕೆ ನಾವು ಹೋಗಲ್ಲ. ಹ್ಞೂ ನಾವು ಕಿತ್ತಾಡ್ತಾ ಇದ್ರೆ ನಾವು ಹೋಗಿ ಏನಂತ ನಾವು ಮನೆ ಮಕ್ಕಳು ನಿಂತ್ಕೊಳ್ಳಲ್ಲ. ನಾವು ಮನೆಗೆ ಸರಿಯಾಗಿ ಹೋಗಲ್ಲ. ಹ್ಞೂ ಹಾಂ, ಗಂಡ ಹೆಂಡತಿ ವಿಷಯ ನಮಗೆ ಹಾಕ್ಬೇಕು ಅಂತ. ನೈಟಿ ಹಾಕೊಂಡಿತ್ತ ಸಿಂಧು? ಹಾಂ, ಹಾಂ. ಅದೇನು ದೊಡ್ಡ ವಿಷಯ ಅಂತ ಗೊತ್ತಾಗಲಿಲ್ಲ ನನಗೆ. ಇವಾಗ ನಾನು ಸಿಂಧನ್ ಕೇಳಿದ ಕಾರಣ ಇದು ಅಂತ. ಹಾಂ ಹಾಂ ಜಗಳ ನಡೀತಾನೆ ಇತ್ತು, ಮಾತಾಡ್ತಾನೆ ಇದ್ರು ಮಾತಿಗೂ. ಹಾಂ ಹಾಂ, ಇವಾಗ ಇದೊಂದು ಸತಿ ಆಗಿರೋದಲ್ಲ, ಇದಕ್ಕೆ ಮುಂಚೆನೂ ಅಷ್ಟೇನೆ ಒಂದು 2-3 ಸರಿ ಹಿಂಗೆ ಹೋಗಿ ಬಂದಿದ್ದು ಅಷ್ಟೊತ್ತಲ್ಲಿ. ನಾನು ಅಮ್ಮನ ಫೋನ್ ಮಾಡ್ಕೊಂಡು ಸುಮ್ಮನೆ ಕೇಳ್ಕೊಬಿಡು ಬಿಡು ಏನೋ ಮಾಡ್ಕೊಂಡು ಗಣೇಶ ವಿಷಯ ಅಂತ. ಹಾಂ ನಾನು ಸುಮಾರು ತಿಂಗಳಿಂದ ನೋಡ್ತಾನೆ ಇದ್ದೀನಿ. ಹಿಂಗೆ ಆದರೆ ಕಷ್ಟ. ನಿಮ್ಮ ಮತ್ತೆ ಹೇಳಮ್ಮ, ನಿಮ್ಮ ಮನೇಲಿ ಹೇಳಿದ್ದೀನಿ ಅಣ್ಣ. ನಾ ಕರ್ಕೊಂಬರ್ಲಿ. ಬೇಡಮ್ಮ ಬಿಲ್ಕುಲ್. ಈಗ ನನಗೆ ಬಿ ಪಿ ಇರೋದು ಅಷ್ಟೇ, ಬಿಲ್ಕುಲ್ ಬೇಡ. ನನ್ನ ತಂಗಿ ಮನೆಗೆ ಇರ್ತಾಳೆ. ಹಾಂ ಹಾಂ, ಬೇಡ. ನಾನು ಮಾಡ್ತೀನಿ, ನಾಳೆ ಮಾಡೋ ಕೆಲಸ ನಾನು ಮಾಡ್ತೀನಿ. ಅವ್ರ ಅಪ್ಪ ಅಮ್ಮನ ಕರ್ಕೊಂಬರಕ್ಕೆ ಹೇಳಿ. ಸರಿ ಅಣ್ಣ, ಅವ್ರಿಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಹಾಂ, ಪ್ರೆಗ್ನೆಂಟ್ ಅವಳು, ಏನು ಕಣ್ಣಲ್ಲಿ ನೀರು ಹಾಕ್ಸ್ಬಾರ್ದು, ಏನು ಜ್ಞಾನ ಬೇಡ ಅವನಿಗೆ. ಹ್ಞೂ ಹಾಂ, ಬೇಡ ಬಿಲ್ಕುಲ್ ಬೇಡ. ನಾನು ಮಾಡೋ ಕೆಲಸ ಮಾಡ್ತೀನಿ. ಅಣ್ಣ. ಅವ್ರ ಅಪ್ಪ ಅಮ್ಮ ಹೇಳಕ್ಕೆ ಹೇಳಿ. ಹ್ಞೂ ಹಾಂ, ಇವಾಗ ಅವಳು ಬಿಟ್ಬಿಟ್ಟೈತಾನಲ್ಲ ಅವನು. ಏನು ಹಂಗೆ ನಾಳೆ ಸರ್ ಬೇರೆ ಕಡೆ ನಾನು ಏನಾದ್ರು ಮನೆ ಮಾಡ್ಕೊಂಡೋದ್ರೆ ಇವರು ಹ್ಞೂ ಇವ್ ನೀವು ಮುಂಚ್ಕೊಂಡೋದು ಯಾವ್ದು ನಾವಿರೋದು ಮನೇಲಿ ಇಲ್ಲ ಬಿಟ್ಬಿಟ್ಟು. ಅದೇ ಅಣ್ಣ, ಫೋನ್ ಮಾಡಿ ಹೇಳಕ್ಕೆ ಹೇಳ್ತೀನಿ. ನಾಳೆ ಹೇಳಕ್ಕೆ ಹೇಳಮ್ಮ, ನಾಳೆ ಬರಬೇಕು. ನಾಳೆ 10 ಗಂಟೆ ಬರಬೇಕು. ಇಲ್ಲ ನಾನು ಕರ್ಸ್ಕೊಬೇಕಾಯ್ತದೆ. ಆಮೇಲೆ ನಾನು ಬೇರೆ ಥರ ಮಾಡ್ತೀನಿ. ಆಮೇಲೆ ಹಾಂ ಸರಿ ಅವ್ರ ಅಪ್ಪ ಅಮ್ಮನಿಗೆ ಹೇಳಕ್ಕೆ ಹೇಳು. ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳು. ಹ್ಞೂ ಹಾಂ, ಬರಬೇಕು ಅಂತ ಹೇಳು. ಹಾಂ ಕೊಟ್ಟ ಸರಿ. ನಾವ್ಯಾ ಹಲೋ ಅಮ್ಮ, ಹೇಳಿ ಅಮ್ಮ. ನೈಟ್ ಹಾಕೊಂಡ್ರೆ ಏನಮ್ಮ ತಪ್ಪು? ಏನಾಗುತ್ತಮ್ಮ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಹಾಕೊಂಬೇಡ ಅಂದಿದ್ರೆ ಆಗೋಗುತ್ತಲ್ಲ. ಅಲ್ಲ ನೈಟ್ ಹಾಕೊಂಡ್ರೆ ಏನು ಫ್ರೀ ಆಗಿರತ್ತಾನೆ ಇವಾಗ ಬಸ್ರಲ್ಲಿ. ಹೌದು, ಅವಳಿಗೆ ಇವಾಗ ಆಗಲ್ಲ, ಹೊಟ್ಟೆ ಕಟ್ಕೊಂಡ್ ಡ್ರೆಸ್ ನೈಟ್ ಹಾಕೋ ಏನ್ ದೇವಸ್ಥಾನಕ್ಕೆ ಹೋಗಿದ್ರು, ಬಂದ್ರು, ಬಂದು ಸ್ವಲ್ಪ ಹಂಗೆ ನೈಟ್ ಹಾಕೊಂಡು ಸ್ವಲ್ಪ ಹೊತ್ತು ತಿರ್ಗ ನಾನು ಅದನ್ನು ಬೈದೆ. ಬೇಡ ಹೋಗಮ್ಮ, ಅವ್ನಿಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಬಿಚ್ಚಾಕ್ಬಿಟ್ಟು ಡ್ರೆಸ್ ಹಾಕೋ ಹೋಗಮ್ಮ, ಅವ್ರು ಹೆಂಗ್ ಕುಣಿತಾರ ಹಂಗೆ ಕುಣಿ ಹೋಗ್ರಮ್ಮ ಅಂತ ಅಂದ್ಬಿಟ್ಟು ಕಳಿಸಿದೀನಿ. ಹೋಗ್ಬಿಟ್ಟು ಬಿಚ್ಚಾಕ್ಬಿಟ್ಟು ಡ್ರೆಸ್ ಹಾಕೊಂಡವಳೆ. ಕಿತ್ಲಾಡ್ಕೊಂಡು ಸೈಲೆಂಟ್ ಆಗಿ ಫೋನ್ ಮನೇಲೆ ಬಿಸಾಕ್ಬಿಟ್ಟು ಗಾಡಿ ಎತ್ಕೊಂಡ್ರೆ ಎಲ್ಲಿ ಹುಡ್ಕೋದು ನಾವು? ಫೋನ್ ಮನೇಲೆ ಬಿಟ್ಬಿಟ್ಟು ಹೋಗೋರಾ? ಎಲ್ಲಮ್ಮ ಹುಡ್ಕೋದು? ಅಲ್ಲ ಸರಿ, ನೀವು ಗಂಡ ಹೆಂಡತಿ ಕಿತ್ಲಾಡ್ರಿ, ಮನೇಲಿ ಕಿತ್ಲಾಡ್ರಿ, ಆಚೆ ಕಡೆ ಯಾಕೊಮ್ಮ ಹೋಗ್ಬೇಕು ಇಷ್ಟೊತ್ತಲ್ಲಿ? ಅಮ್ಮ, ಇವ್ರಿಗೆ ಫೋನ್ ಮಾಡಿ ಹೇಳಕ್ ಹೇಳ್ತೀನಿ. ಫೋನ್ ಬೇರೆ ಮನೇಲೆ ಬಿಟ್ಟು ಹೋಗೋರೆ ಅಂತ ಇದ್ದೀರಲ್ಲ. ಫೋನ್ ಮನೇಲೆ ಐತೆ, ಫೋನು ಎತ್ಕೊಂಡು ಹೋಗಿಲ್ಲ. ಹೆಲ್ಮೆಟ್ ಹಾಕೊಂಡು ಗಾಡಿ ಎತ್ಕೊಂಡು ಅವಳು ಈಗ ರೋಡ್ ಗಂಟ ಓಡ್ ಬಂದವಳಂತೆ. ನೆಟ್ಟಿಗೆ ಹೋಯ್ತವನಂತೆ. ನಿಮ್ಮ ಹತ್ರನೂ ಏನು ಮಾತಾಡ್ಲಿಲ್ವಾ? ಮಾತಾಡ್ಲ ಏನು, ಅಪ್ಪ ಕೂಗ್ತಾನೆ ಐತೆ, ಬಾಪ ಊಟ ಮಾಡು, ಬಾಪ ಊಟ ಮಾಡು. ದೇವಸ್ಥಾನಕ್ಕೆ ಹೋಗಿ ಬಂದ್ರು ಅವ್ರ ಕಬ್ಬಳಿಗೆ. ಸರಿ ಸಾಕಾಗಿ ಬಂದವ್ರ ಅಂತ ಇಲ್ಲೇ ಮುದ್ದೆ ಮಾಡಿದ್ದೀನಿ, ಉಪ್ಸಾರು ಮಾಡಿದ್ದೀನಿ. ಆ ನೈಟ್ ಬಿಚ್ಚಾಕು ಬರ್ತೀನಿ ಅನ್ಬಿಟ್ಟು ನೆಟ್ಟು ಹೊಟ್ಟೋದ. ನಮಗೂ ಮರ್ಯಾದೆ, ಅಪ್ಪನಿಗೂ ಮರ್ಯಾದೆ ಕೊಟ್ಟಿಲ್ಲ. ನಾನು ಬಾತ್ರೂಮ್ ಅಲ್ಲೇ ಕೂತಿದ್ದೆ. ಏನಮ್ಮ ಇದು ಹುಡುಗ? ಸರಿ ಹಾಕೊಂಬೇಡಮ್ಮ, ನನಗೆ ಇಷ್ಟ ಇಲ್ಲ ಅಂದ್ರೆ ಮುಗಿದೋಯ್ತಲ್ವ ನವ್ಯಾ? ಹೌದಮ್ಮ. ಏಂತ ದೊಡ್ಡದು ಮಾಡ್ಕೊಳ್ಳೋಂಥದ್ದು? ಸರಿ ಇಷ್ಟೊತ್ತಿನಲ್ಲಿ ಬಸ್ರಿ. ಹಲೋ. ಓ ಬಂದವನಂತೆ. ಬಂದ್ರಂತ? ಸಿಂಧು ಫೋನ್ ಕೊಡು, ಅವ್ರ ಅಣ್ಣನ ಕೈ ಫೋನ್ ಮಾಡಿಸ್ತೀನಿ. ಬಂದ್ರಂತೆ ಅಲ್ಲ ಅದೇನೆ ಕರ್ಸ್ಲೇಮ್ಮ. ಮುಂದೆ ಆಗಲ್ಲ ಕಣಮ್ಮ, ನಾವು ಎಷ್ಟು ಅಂತ ಮುಚ್ಚಿಕೊಳಕಾಗುತ್ತೆ? ಸರಿ ಅಮ್ಮ, ನಾವು ಮುಚ್ಚಿಕಕ್ ಆಗಲ್ಲ. ಫೋನ್ ಮಾಡಿ ಹೇಳಿ ಅವ್ರ ಅಪ್ಪ ಅವರಮ್ಮ ಬರ್ಲಿ, ಕರ್ಕೊಂಡು ಹೋಗ್ಲಿ. ನಮ್ಮ ಹುಡುಗಿ ನಮ್ಮ ಮನೆಗೆ ಇರ್ಲಿ, ಸುಮ್ಮನೆ ನಮ್ಮ ಯಾವಳ ಕೈಲಾಗುತ್ತೆ ಇವ್ರದ್ದು. ಇವ್ರು ಕಷ್ಟ ಅನ್ಸ್ದಾಗ ಮಾಡಿ ಇವ್ರು ಮುಂದಕ್ಕೆಲ್ಲ ಈಕಿ ನಮ್ಗೇನ್ ಅಂತ ಕಿರೀಟ ಬಂದಿರೋದು? ಸರಿ ಅಮ್ಮ, ಹೇಳಕ್ ಮನೆ ಬಿಟ್ಟು ಏನ್ ಹೋಗ್ಬೇಕು ನಾವು? ಬಸ್ರಿ ತಾನೆ ಅವಳು, ಏನ್ ಹೋಗ್ಬಿಟ್ಟು? ಹೌದು, ಊಟ ಮಾಡ್ತಾ ಸಿಂಧು ತಿನ್ನಿಸ್ದೆ. ತಿನ್ನಿಸ್ಬಿಟ್ಟು ಕೆಂಬಾಳ್ಸಕ್ಕೆ ತರ್ಸಿದೀನಿ, ತಿನ್ನಂದ್ರ ತಿನ್ನಕ್ಕೂ ನೆಮ್ಮದಿಲ್ಲ, ನೆಟ್ಟುಕೊಳ್ತದ್ಲು. ಸರಿ ಹೇಳಿದ್ದೀನಿ ಬಿಡು, ಫೋನ್ ಮಾಡ್ಸು. ಸರಿ ಅಮ್ಮ, ಮಾಡ್ಸು. ನಾಳೆ 10 ಗಂಟೆ ಬರಕಲ್ಲಮ್ಮ. 10 ಗಂಟೆಗಣ್ಣ?
ಹಾಂ ಬರಲಿ. ಏನು ಗೊತ್ತಾ, ಎಷ್ಟು ನಾವು ಸುಮ್ಮನೆ ಇರೋದು, ಹೌದು. ಬರೋಕೆ ಹೇಳು. ಇವಾಗ ನಾವು ಮದುವೆ ಆಗಿದ್ದೀವಿ, ನಾವು ಕಟ್ಕೊಂಡಿದ್ದೀವಿ, ನಾವು ಮನೆ ಬಿಟ್ಟು ಹೋಗಲ್ಲ. ಏನೋ ಸಣ್ಣ ಪುಟ್ಟ ಮನೇಲಿ ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಸುಮ್ಮನೆ ಇರ್ತೀವಿ. ಹಾಂ, ಏನು ಗಂಡಸರು ಹೆಂಗಿರ್ಬೇಕು ಮನೇಲಿ? ಇವಾಗ ಕೆಲಸ ಕೊಡ್ಸಿ, ಮನೆ ಕೊಟ್ಟು ಎಲ್ಲ ಮಾಡಿ ಇನ್ನೇನು ನಂಬಿಕೆ ಮಾಡೋಕ್ಕಾಗ್ತದೆ? ಹಾಂ, ಇಲ್ಲ ನಾಳೆ ಸಾಯಂಕಾಲ ಮನೆ ಖಾಲಿ ಮಾಡ್ತೀನಮ್ಮ. ನಾಳೆ ಕರ್ಕೊಂಬರ್ಕೇಳು, ಅಪ್ಪ ಅಮ್ಮ ಬರೋಕೆ ಹೇಳು. ಅವ್ರ ಮನೆಗೆ ಅವ್ರು ಹೋಗ್ಲಿ, ಅದೇನೋ ನಾವು ಮಾಡ್ಕೊಳ್ಳಿ, ನಾನು ಬೆಳೆದ ವಿಚಾರ. ಹಾಂ, ನಮ್ಮ ಹುಡುಗಿ ನಮ್ಮ ಮನೆಗಿಲ್ಲ, ಮನೆ ಖಾಲಿ ಮಾಡಿ ನಾಳೆ. ಸರಿ ಅಣ್ಣ, ಹೇಳ್ತೀನಿ. ಫೋನ್ ಹಾಂ, ಹೇಳು. ಆಮೇಲೆ ಬರ್ದೇ ಹೋದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ ಆಮೇಲೆ ಮನೆತಕ್ಕೆ. ಹಾಂ ಸರಿ ಅಣ್ಣ. ಬರ್ಬೇಕು ಅಂತ ಹೇಳ ಅಪ್ಪ ಅಮ್ಮಗೆ. ಹಲೋ, ಹೇಳಿ ಬಾಬಾ. ಅಲ್ಲೇ ಇದ್ದಾನಪ್ಪ? ಇಲ್ಲ, ಹೊರಗಡೆ ಹೋದ್ರು, ಬಾತ್ರೂಮ್ಗೆ ಹೋಗೋರು. ಮೊಬೈಲ್ ಎತ್ಕೊಂಡು ಹೋಗೋಣ? ಮೊಬೈಲ್ ಇಲ್ಲ, ಮನೇಲಿ ಬಿಟ್ಟು ಹೋಗೋರು. ಊಟ ಮಾಡಿದ್ರೇನಪ್ಪ? ನಂದಾಯ್ತು ಬಾಬಾ, ಅವ್ರೇನೋ ತಿಂದಿಲ್ಲ. ಸರಿ ಆಯ್ತು, ಕಾಲ್ ಮಾಡ್ತೀನಿ ಇರಪ್ಪ.